ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡ್ಕೊಳ್ಳೋಣ. ಹಾಗಾಗಿ ಇವತ್ತಿನ ಈ ವ್ಲಾಗ್ ಒಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟ್ ಆಗಿ ನಾನು ಈ ವ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಇತ್ತೀಚೆಗೆ ಸ್ವಲ್ಪ ವ್ಲಾಗ್ಗಳನ್ನೆಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಸೊ ಮತ್ತೆ ನಾನು ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ. ಸದ್ಯಕ್ಕೆ ಸಂಡೇ ಹೊರಗಡೆ ಹೋಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಅದ್ರದ್ದೇ ಒಂದು ವ್ಲಾಗ್ ಮಾಡ್ಕೊಂಡಿದ್ದೆ. ಓಕೆ, ವ್ಲಾಗ್ ನ ಅಪ್ಲೋಡ್ ಮಾಡೋಣ ಎಡಿಟ್ ಮಾಡಿ ಅಂತ ಮಂಡೇನೆ ಅಂದ್ಕೊಂಡೆ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ವಂಶುಮ, ನಾನು ಹಾಗೆ ನನ್ನ ಹಸ್ಬೆಂಡ್ ಮೂರೇ ಜನ ಹೊರಗಡೆ ಹೊರಡ್ತಾ ಇದ್ವಿ. ಹೊರಡೋ ಟೈಮ್ಗೆ ಕರೆಕ್ಟ್ ಆಗಿ ಗಾಡಿ ಪಂಚರ್ ಆಯ್ತು ಅಂತ ಅನ್ಕೊಂಡ್ವಿ, ಬಟ್ ಹೋಗಿತ್ತು. ಓಡಿಸ್ಕೊಂಡು ಮತ್ತೆ ನಾವು ಹೋದ್ವಿ. ಇನ್ನು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗಳು ಕ್ಯೂಟ್ ಕಾನ್ವರ್ಸೇಷನ್ ನೀವು ಕೂಡ ಕೇಳಿ. అమ్మ నాకు కావాలా, నువ్వు అవ్వాళ్ళ ఇంట్లో ఉండు. ಅಲ್ಲ, ಅಜ್ಜಿ ಮನೇಲಿ ನೀನು ಒಬ್ಳೇ ಇರೋ. ನಾನು ಅಮ್ಮನ ಬಾಯಿ ಕರ್ಕೊಂಡು ಹೋಗ್ತೀನಿ. ಅಮ್ಮ ಕಾವಲ್ಲ ಬೇಡವಾ? ಅಮ್ಮ ಬೇಡ ಅಲ್ಲ? ಏ ಬೇಡ, అమ్మ నాకే కావాలా. పాపకి కావాలను. పాప వద్దు, పాప కామా, పాప వద్దు. అమ్మ కావాలి నాకు. పాప వద్దు. ఏం కావాలా? ಯಾಕೆ ಮತ್ತೆ ಹಬ್ಬ ಆಯ್ತಾ? No, Papa, you should not do that. Really? ಸೊ ನೋಡಿದ್ರಿ ಅಲ್ವಾ, ಕೇಳಿಸ್ಕೊಂಡ್ರಿ ಅಲ್ವಾ, ಕ್ಯೂಟ್ ಕಾನ್ವರ್ಸೇಷನ್. ಹಾಗೆ ಇವತ್ತು ನಾವು ಹೊರಡ್ತಾ ಇರೋದು ಓರಿಯನ್ ಮಾಲ್ಗೆ. ಉದ್ದೇಶ ಬಂದು ನನ್ನ ಮಗಳಿಗೋಸ್ಕರನೇ ಹೋಗ್ತಾ ಇರೋದು. ಏನಕ್ಕಪ್ಪ ಅಂತ ಹೇಳಿದ್ರೆ, ಅವಳಿಗೆ ಜಾಸ್ತಿ ನಾವು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಅಜ್ಜಿ ಊರಾಯ್ತು ಅಥವಾ ಮನೆ ಆಯ್ತು ಇಷ್ಟೇನೆ. ಬೇಕಂದ್ರೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅವಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಇಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಇವತ್ತು ಮಾಲ್ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇರುತ್ತೆ ಅಲ್ವಾ, ಸೊ ಆಟ ಆಡ್ಸ್ಕೊಂಡು ಬರೋಣ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಹೊರಟಿದೀವಿ. ಮಧ್ಯಾಹ್ನ ಸುಮಾರು ಒಂದು 12 ಗಂಟೆಗೆ ಹೋಗೋಣ, ಸಂಜೆವರೆಗೂ ಆಟ ಆಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ನನಗೂ ಅವಾಗ ಮೂಡ್ ಆಫ್ ಆಗ್ತಾ ಇರ್ತು. ಬರಲ್ಲ ಅಂತ ಒಂದ್ಸಲ, ಆಮೇಲೆ ಬರ್ತೀನಿ ಅಂತ ಒಂದ್ಸಲ. ಸೊ ಈ ರೀತಿ ಫೈನಲ್ ಆಗಿ ಹೊರಟಿದ್ದು ಮಧ್ಯಾಹ್ನ ಆಗೋಯ್ತು, 2:30 ಹಂಗೆ. ನನ್ನ ಹಸ್ಬೆಂಡ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಎಲ್ಲೂ ಹೊರಗಡೆ ಕರ್ಕೊಂಡೋಗೋದಿಲ್ಲ. ಮಂತ್ಲಿ ಒನ್ಸ್ ರಜಾ ಕೂಡ ಇರುತ್ತೆ ಅವ್ರಿಗೆ ಆಫೀಸಲ್ಲಿ. ಆ ರಜಾನು ಕೂಡ ಹಾಕೊಂಡು ಏನಾದ್ರೂ ಕೆಲಸ ಅಂತ ಹೋಗ್ತಾರೆ ಅಥವಾ ಮನೇಲೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ನನ್ನ ವಂಶು ಮನೆ ಎಲ್ಲೂ ಕರ್ಕೊಂಡೋಗೋದಿಲ್ಲ. ಹಾಗಾಗಿ ಬೈತಾ ಇದ್ದೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲ ಇನ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ 2026 ಪ್ಲಾನ್ ಆಗಿದ್ದೆ ಓರಿಯನ್ ಮಾಲ್ ಕರ್ಕೊಂಡೋಗೋದು. ಇದಕ್ಕೂ ಮುಂಚೆ ಕಾಲೇಜ್ ಫ್ರೆಂಡ್ಸ್ ಜೊತೆ ಎಲ್ಲ ಓರಿಯನ್ ಮಾಲ್ಗೆ ಹೋಗಿದ್ದೀವಿ. ಬಟ್ ಇದು ಫ್ಯಾಮಿಲಿ ಜೊತೆ, ಅದು ವಂಶುಮ ಜೊತೆ ಫಸ್ಟ್ ಟೈಮು. ಆಕ್ಚುಲಿ ಅವರು ಬೇಗ ಹೊರಡೋಣ ಅಂತ ಹೇಳಿದ್ರು, ನಾನು ರೆಡಿ ಆಗಿರ್ಲಿಲ್ಲ, ನಾನು ಬರಲ್ಲ ಅಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ನೋಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನೀವು ಬೇಗ ರೆಡಿ ಆಗೋದಿಲ್ಲ, ಇನ್ನು ನನ್ಗೆ ಬೈತಿಯ ಲಾಸ್ಟ್ಗೆ ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ. ಅದಕ್ಕೆ ನಾನು ಅನ್ಕೊಂಡ ಮೇಲೆ ವರ್ಷ ಸ್ಟಾರ್ಟಿಂಗ್ ಅಲ್ಲೇನೆ ಈ ರೀತಿ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ಅವರು ಎಲ್ಲಿಗೆ ಕರ್ಕೊಂಡೋದ್ರು ನಾನ್ ಬರಲ್ಲ ಅಂತಾನೆ ಹೇಳ್ತಿರ್ತೀನಿ ಅಂತ ನಾನ್ ಅನ್ಕೊಂಡು, ಸರಿ ಏನಾದ್ರೂ ಪರವಾಗಿಲ್ಲ, ಮೂಡ್ ಆಫ್ ಮಾಡ್ಕೊಬಾರ್ದು, ಚೆನ್ನಾಗಿ ಹೋಗ್ಬಿಟ್ಟು ಹ್ಯಾಪಿಯಾಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟ್ವಿ. ಇನ್ನು ನನ್ನ ಹಸ್ಬೆಂಡ್ ಬರಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡು ನಾನೇಂದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರೆ ವರ್ಷ ಪೂರ್ತಿ ಅದನ್ನೇ ಹಿಡ್ಕೊಂಡು ಎಳೆಯೋರು. ನೀನೇ ರೆಡಿ ಆಗಲ್ಲ, ನೀನೇ ಬರಲ್ಲ ಅಂತ ಹೇಳ್ತೀಯ, ಅದಕ್ಕೆ ನಾನೇ ಕರ್ಕೊಂಡೋಗಲ್ಲ ಅಂತ ಅವರೇ ಡಿಸೈಡ್ ಮಾಡ್ಕೊಂಡು ಇನ್ನು ಎಲ್ಲಿಗೂ ಹೋಗ್ತಾ ಇರ್ಲಿಲ್ಲ. ಸೊ ಫೈನಲ್ ಆಗಿ ನಾನು ಮೂಡ್ ಎಲ್ಲ ಚೇಂಜ್ ಮಾಡ್ಕೊಂಡು ಓರಿಯನ್ ಮಾಲ್ ಕೂಡ ನೋಡ್ಕೊಂಡು ಬಂದ್ವಿ. ಆಕ್ಚುಲಿ ನಾನು ಫಸ್ಟ್ಗೆ ಹೇಳ್ದಾಗೆ ವಂಶುಗೆ ಗೇಮ್ಸ್ ಎಲ್ಲ ಆಡಿಸ್ಬೇಕು ಅಂತ ಕರ್ಕೊಂಡೋಗಿದ್ದು. ಬಟ್ ವಂಶುಮ ಆಡೋ ತರ ಗೇಮ್ ಯಾವುದು ಕೂಡ ಇರ್ಲಿಲ್ಲ. ಅಂದ್ರೆ ವಂಶುಮಗೆ ಇನ್ನು ಅವಳೇ ಸೆಲ್ಫ್ ಆಗಿ ಅವಳೇ ಒಬ್ಬಳೇ
ಗೇಮ್ ಆಡೋ ಥರ ಅವಳಿಗೆ ಇನ್ನು ಮೆಚೂರಿಟಿ ಬಂದಿರಲಿಲ್ಲ. ಸೊ ನಾನು ಅನ್ಕೊಂಡಿದ್ದು ಬಾಲ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಅದ್ರ ಮಧ್ಯೆ ಬಿಟ್ರೆ ಬಾಲ್ಸ್ ಎಲ್ಲ ಆಟ ಆಡ್ಕೊಂತಾಳೆ, ಅಥವಾ ಈ ಜಾರ್ಕೊಂಡ್ ಬಂದು ಬಾಲ್ಸ್ ಒಳಗಡೆ ಬೀಳೋದು, ಈ ರೀತಿ ಒಂದು ಗೇಮ್ಸ್ ಯಾವ್ದಾದ್ರು ಇದ್ರೆ ಆಟ ಆಡ್ಸೋಣ ಅಂತ ಅನ್ಕೊಂಡೆ. ಬಟ್ ಆ ರೀತಿ ಗೇಮ್ಸ್ ಯಾವ್ದು ಇರ್ಲಿಲ್ಲ. ಸುಮ್ನೆ ಬೈಕ್ ಮೇಲೆ ಕುತ್ಕೊಳ್ಳೋದು, ಅಲ್ಲಿ LED ಪ್ಲೇ ಆಗ್ತಾ ಇರುತ್ತೆ, ಸೊ ಸುಮ್ನೆ ಇದ್ ಮಾಡೋದು, ಆ ರೀತಿ. ಇವಳಿಗೆ ಅದೆಲ್ಲ ಆಡಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ. ಹಾಗೆ ಅಲ್ಲಿ ಏನಂದ್ರೆ ಜಾಸ್ತಿ ಪಿಕ್ ಮಾಡುವಂತ ಗೇಮ್ಸ್ ಜಾಸ್ತಿ. ಇವಳಿಗೆ ಪಿಕ್ ಮಾಡಕ್ಕೆಲ್ಲ ಇನ್ನು ಗೊತ್ತಾಗಲ್ಲ ಅಲ್ವಾ. ಸೊ ನಾವೇ ಪಿಕ್ ಮಾಡೋದ್ರಿಂದ ಅದ್ ನಾನೇ ಆಡ್ದಂಗ ಆಗುತ್ತೆ ಗೇಮ್ಸ್. ಸೊ ಫಂಚುಮ್ಮ ಅವಳೇ ಸೆಲ್ಫ್ ಆಡ್ಬೇಕು ಗೇಮ್ಸ್. ಹಾಗಾಗಿ ಆತರ ಗೇಮ್ಸ್ ಹುಡುಕಿದ್ವಿ, ಯಾವ್ದು ಇರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸುಮ್ನೆ ಆದ್ವಿ. ಇನ್ನು ಒಂಚುಮ್ಮಗೆ ಅಲ್ಲಿ ಗೇಮ್ ಅಂತ ಹೇಳಿದ್ರೆ ಎಸ್ಕಲೇಟರ್ ಅಲ್ಲಿ ಅವಳು ಹೋಗೋದು ಬರೋದು, ಇದೇ ತರ ಅದೇ ಗೇಮ್ ಆಗೋಯ್ತು ಅವಳಿಗೆ. ಇನ್ನು ಸರಿ ಇಲ್ಲಿ ಯಾವ್ದು ಗೇಮ್ಸ್ ಇಲ್ಲ, ಲೂಲು ಮಾಲ್ಗೆ ಹೋಗೋಣ, ಅಲ್ಲಿ ಏನಾರು ಗೇಮ್ಸ್ ಇದೆಯಾ ನೋಡ್ಕೊಂಡು ಆಟಾಡ್ಸ್ಕೊಂಡ್ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಒಂಚುಮ ಪಾರ್ಕಿಂಗ್ ಇಂದ ಕಾರ್ ತೆಗಿಯಷ್ಟ್ರಲ್ಲೇನೆ ಮಲ್ಕೊಂಡ್ಬಿಟ್ಟಿರ್ಲು. ಸರಿ ಲೂಲು ಮಾಲ್ ಕ್ಯಾನ್ಸಲ್ ಮಾಡ್ಕೊಂಡು ಮನೆಗ್ ಬಂದು ಒಂಚುಮನ ಮಲಗಿಸ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ರೇನೆ ಹೊರಗಡೆ ಹೋದ್ವಿ. ಒರಿಯನ್ ಮಾಲ್ ಅಲ್ಲಿ ನಾವು ತಿಂದಿದ್ದು ಬರೀ ಐಸ್ ಕ್ರೀಮು, ಡ್ರೈ ಫ್ರೂಟ್ಸ್ ಐಸ್ ಕ್ರೀಮು, ಬೇರೆ ಏನಾರ ತಿನ್ನೋಣ ಅಂತ ಅನ್ಕೊಂಡ್ವಿ. ಬಟ್ ಹೆವಿ ಜನ ಇದ್ದಿದ್ರಿಂದ ಕಾದು ಅದನ್ನ ಈಸ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇರ್ಲಿಲ್ಲ ನಮ್ಗೆ. ಹೊರಗಡೆನೆ ಹೋಗ್ಬಿಡೋಣ ನಾನ್ ವೆಜ್ಗೆ ಅಂತ ಡಿಸೈಡ್ ಮಾಡ್ಕೊಂಡು ಒಂಚೂಮನ್ನ ಮನೇಲಿ ಬಿಟ್ಟು ನಾನು ನನ್ನ ಹಸ್ಬೆಂಡು ಒಂದು ಡಾಬಾಗೆ ಹೋದ್ವಿ, ಹೊಸದಾಗಿ ಓಪನ್ ಆಗಿರೋ ಡಾಬಾಗೆ. ನಮ್ಗೆ ಆ ಹೊಸದಾಗಿ ಓಪನ್ ಆಗಿರೋ ಡಾಬಾ ನಮ್ಗೆ ಇಷ್ಟ ಆಗ್ಲಿಲ್ಲ ಅಷ್ಟಾಗಿ ಹೊರಗಡೆಯಿಂದ ನೋಡೋದಿಕ್ಕೇನೆ. ಹಾಗಾಗಿ ರೆಗ್ಯುಲರ್ ಆಗಿ ನಾವ್ ಏನ್ ಹೋಗ್ತೀವಿ ಡಾಬಾಗೆ, ಅಲ್ಲಿಗೆ ಹೋದ್ವಿ. ಇನ್ನು ಅಲ್ಲಿಗೆ ಹೋದ್ಮೇಲೆ ಫುಡ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ಬಟ್ ನಾವು ಇಲ್ಲಿಗೆ ಯಾವಾಗ್ಲೂ ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಬಟ್ ರೈಸ್ ನಾವ್ ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ, ಬಿರಿಯಾನಿನ. ಸೊ ಬಿರಿಯಾನಿ ರೈಸು ಸಕ್ಕದಾಗಿತ್ತು ತಿನ್ನೋದಿಕ್ಕಂತೂ. ನಾನು ನನ್ನ ಹಸ್ಬೆಂಡ್ ಅದೇ ಮಾತಾಡ್ಕೊಂತ ಇದ್ವಿ. ಮುಂಚೆ ಎಲ್ಲ ನಾವು ಬಟರ್ ನಾನ್ ಬರುತ್ತಲ್ವಾ, ಅದನ್ನ ತಗೊಂಡ್ ತಿಂತಾ ಇದ್ವಿ. ಬಟ್ ಈ ಸಲ ರೈಸ್ ಐಟಮ್ ತಗೊಂಡ್ವಿ, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ್ಲೂ ನಾವು ರೈಸೇ ತಗೊಳ್ಳೋಣ ಅಂತ ಮಾತಾಡ್ಕೊಂತ ಇದ್ವಿ. ನಾನ್ ಅನ್ಕೊಂಡಿದ್ದು ಹೊರಗಡೆ ಫುಡ್ ನ ಅವಾಯ್ಡ್ ಮಾಡೋಣ, ಮನೇಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಲಂಚ್ ಮಾಡ್ಕೊಂಡು ಹೋಗಿದ್ವಿ, ಒಂದೊಂದ್ ಚಪಾತಿ ತಿನ್ಕೊಂಡು ಹೋಗಿದ್ವಿ. ಸೊ ಹೊರಗಡೆ ಹೋದ್ಮೇಲೆ ನಮ್ಮ ಮೈಂಡ್ ಮೂಡು ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಸೊ ಒಂದಿನ ತಿಂದ್ರೆ ಏನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಫುಡ್ ತಿಂದೇ ಬಿಟ್ವಿ. ಆಕ್ಚುಲಿ ಒರಿಯನ್ ಮಾಲ್ ಅಲ್ಲಿ ನಾನೇನ್ ತಿಂದಿದ್ದೆ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮು, ನನ್ಗದು ತುಂಬಾನೇ ಇಷ್ಟ ಆಗೋಯ್ತು. ಅದೇ ರೀತಿ ಐಸ್ ಕ್ರೀಮ್ ಬೇಕು ಆರ್ಡರ್ ಮಾಡು ಅಂತ ಹೇಳಿದ್ವಿ. ಬಟ್ ಎಕ್ಸಾಕ್ಟ್ ಆಗಿ ಅದೇ ರೀತಿ ನನಗ್ ಸಿಕ್ಲಿಲ್ಲ. ಸೊ ಬೇರೆ ತರಾನೇ ಸಿಕ್ತು ಐಸ್ ಕ್ರೀಮು, ತಿಂದೆ, ಅದು ಕೂಡ ಸೂಪರ್ ಆಗೇ ಇತ್ತು. ಬಟ್ ನನ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲೇ ಇಲ್ಲ. ನನ್ಗೆ ಅದೇ ರೀತಿ ಐಸ್ ಕ್ರೀಮ್ ಬೇಕು ಅಂತ ಕೇಳಿದೆ. ಹಾಗಾಗಿ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸಿದ್ರು, ಅವರು ಕೂಡ ತಗೊಂಡ್ರು. ಇಬ್ರು ತಿಂದು ಮಜ್ಜಾ ಮಾಡಿದ್ವಿ. ಇವತ್ತಿನ ಈ ಸಲ ಸಂಡೆ ನನಗೆ ತುಂಬಾನೇ ಸಕ್ಕದಾಗಿತ್ತು. ನಾವು ತಿಂದಂತ ಪ್ರತಿ ಒಂದು ರುಚಿಯಾಗಿತ್ತು. ಸೊ ಫೈನಲ್ ಆಗಿ ಹೇಳೋದಾದ್ರೆ ಈ ಸಲ ಸಂಡೆ ಸಕ್ಕದಾಗಿತ್ತು. ನನ್ನ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಹೊರಗಡೆ ಹೋಗಿ ಜೊತೆಗೆ ರುಚಿಯಾಗಿ ತಿನ್ಕೊಂಡು ಸಂಡೆನ ಕಂಪ್ಲೀಟ್ ಮಾಡಿದ್ದು ಸೂಪರ್ ಆಗಿತ್ತು. ಸೊ ಇದೇ ಒಂದು ಹ್ಯಾಪಿಯಿಂದ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ. ಏನಿತ್ತಂದ್ರೂ ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.